ಹಾಯ್ ಹಲೋ ಫ್ರೆಂಡ್ಸ್, ಉದ್ಯೋಗ ವಿಷಯ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಶೇರ್ ಮಾಡಿ. ನೋಡಿ, ಇಲ್ಲಿ ಆಧಾರ್ ಸೇವಾ ಕೇಂದ್ರ ನೇಮಕಾತಿ 2026 282 ಆಧಾರ್ ಸೂಪರ್ವೈಸರ್ ಆಪರೇಟರ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಆಧಾರ್ ಸೇವಾ ಕೇಂದ್ರ ಜನವರಿ 2026 ಅಧಿಕೃತ ಅಧಿಸೂಚನೆಯ ಮೂಲಕ ಅರ್ಜಿ ಮೂಲಕ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಆಧಾರ್ ಸೂಪರ್ವೈಸರ್ ಮತ್ತು ಆಪರೇಟರ್ ಹುದ್ದೆಗಳಿಗೆ ಭರ್ತಿ ಮಾಡಲು ಅರ್ಜಿಗಳನ್ನು ಕರೆದಿದ್ದಾರೆ. ಅಖಿಲ ಭಾರತ ಸರ್ಕಾರಿ ಉದ್ಯೋಗದಲ್ಲಿ ವೃತ್ತಿ ಹುಡುಕುತ್ತಿರುವ ಉದ್ಯೋಗಾಕಾಂಕ್ಷಿಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ಸ್ನೇಹಿತರೆ, ಆಧಾರ್ ಸೇವಾ ಸೆಂಟರ್ ವೇಕೆನ್ಸಿ ನೋಟಿಫಿಕೇಷನ್ದಲ್ಲಿ ಏನೇನಿದೆ ಅಂತ ನೋಡೋಣ. ಆರ್ಗನೈಜೇಷನ್ ನೇಮ್ ಬಂದುಬಿಟ್ಟು ಆಧಾರ್ ಸೇವಾ ಸೆಂಟರ್. 282 ಟೋಟಲ್ ನಂಬರ್ ಆಫ್ ಪೋಸ್ಟ್ಗಳಿವೆ. ಜಾಬ್ ಲೊಕೇಶನ್ ಬಂದುಬಿಟ್ಟು ಆಲ್ ಇಂಡಿಯಾ, ಭಾರತದಾದ್ಯಂತ. ಪೋಸ್ಟ್ ನೇಮ್ ಬಂದುಬಿಟ್ಟು ಸೂಪರ್ವೈಸರ್ ಆರ್ ಆಪರೇಟರ್. ಇಲ್ಲಿ ಸ್ಯಾಲ್ರಿ ನೋಡಿ ಆ್ಯಸ್ ಪರ್ ದ ನಾರ್ಮ್ಸ್. ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂದರೆ 31/12/2025. ಲಾಸ್ಟ್ ಡೇಟ್ ಬಂದುಬಿಟ್ಟು 31 ಜಾನ್ 2026. ಬೇಗ ಎಲ್ಲರೂ ಅಪ್ಲೈಯನ್ನು ಮಾಡಿ. ನೋಡಿ, ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನೋಡೋದಾದರೆ ಆಧಾರ್ ಸೇವಾ ಸೆಂಟರ್ ಅಧಿಕೃತ ಅಧಿಸೂಚನೆಯ ಪ್ರಕಾರ 10th ITI PUC ಡಿಪ್ಲೊಮಾ ಈ ಅರ್ಹತೆಗಳು ಮಾನ್ಯತೆ ಪಡೆದ ಯೂನಿವರ್ಸಿಟಿಯಿಂದ ಆಗಿರಬೇಕು. ನೆಕ್ಸ್ಟ್ ಬಂದುಬಿಟ್ಟು ಏಜ್ ವಯಸ್ಸಿನ ವಯೋಮಿತಿಯನ್ನು ಇಲ್ಲಿ ನೋಡೋದಾದರೆ ಅಭ್ಯರ್ಥಿಗಳು ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ಆ್ಯಸ್ ಆನ್ 01/01/2026. ನೆಕ್ಸ್ಟ್ ನೋಡೋಣ ಹೇಗೆ ಸೆಲೆಕ್ಷನ್ ಪ್ರೊಸೆಸ್ನ ಮಾಡ್ತಾರೆ ಅಂದರೆ ಮೆರಿಟ್ ಆಧಾರದ ಮೇಲೆ ಮತ್ತು ಇಂಟರ್ವ್ಯೂ ಮುಖಾಂತರ ಸೆಲೆಕ್ಷನನ್ನು ಮಾಡ್ತಾರೆ. ಹೇಗೆ ಅರ್ಜಿ ಸಲ್ಲಿಸುವುದು, ಏನು ವಿಧಾನ ಇದೆ ಅಂತ ನೋಡೋಣ. ಮೊದಲು ಆಧಾರ್ ಸೇವಾ ಸೆಂಟರ್ ರಿಕ್ರೂಟ್ಮೆಂಟ್ 2026 ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿಕೊಳ್ಳಿ. ನೋಟಿಫಿಕೇಷನ್ ಬಂದಿರ್ತದಲ್ಲ, ಅದನ್ನು ಸ್ಪಷ್ಟವಾಗಿ ನೋಡಿಕೊಳ್ಳಿ. ಅಭ್ಯರ್ಥಿ ಎಲ್ಲ ಅರ್ಹತೆ ಮಾನದಂಡಗಳನ್ನು ಪೂರೈಸಿದ್ದಾನೆ ಎಂದು ಖಚಿತಪಡಿಸಿಕೊಳ್ಳಿ. ಏನಂದರೆ ಎಜುಕೇಷನ್ ಆಗಿರ್ಬೋದು, ಏಜ್ ಆಗಿರ್ಬೋದು, ಅದರಲ್ಲಿ ನೀವು ಆ ಏಜಲ್ಲಿ ಇದ್ದೀರಾ ಅಂತ ನೀವು ಒಂದ್ಸರಿನ ಖಚಿತಪಡಿಸಿಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮೊದಲು ಸರಿಯಾದ ಇಮೇಲ್ ಐಡಿಯನ್ನು ಹಾಕಿ. ಆಮೇಲೆ ಕಾರ್ಯನಿರ್ವಹಿಸುವ ಮೊಬೈಲ್ ನಂಬರ್, ಇದು ಮೇನ್ ಇಂಪಾರ್ಟೆಂಟ್. ಯಾಕಂದರೆ ಮೊಬೈಲ್ ನಂಬರು ಚಾಲ್ತಿಯಲ್ಲಿರಬೇಕು, ಆ ಮೊಬೈಲ್ ನಂಬರನ್ನೇ ಹಾಕಿ. ನೆಕ್ಸ್ಟ್ ಬಂದುಬಿಟ್ಟು ಅಗತ್ಯ ದಾಖಲಾತಿಗಳನ್ನು ನೀವು ಸಿದ್ಧಪಡಿಸಿಟ್ಟುಕೊಳ್ಳಿ. ಏನಂದರೆ ID ಪ್ರೂಫ್ ಆಗಿರ್ಬೋದು, ವಯಸ್ಸಿನ ಪ್ರಮಾಣ ಪತ್ರ ಆಗಿರ್ಬೋದು, ಶೈಕ್ಷಣಿಕ ಅರ್ಹತೆ ಪತ್ರ ಆಗಿರ್ಬೋದು, ರೆಸ್ಯೂಮ್ ಆಗಿರ್ಬೋದು, ಇವುಗಳನ್ನೆಲ್ಲ ದಾಖಲೆಗಳನ್ನು ನೀವು ಸಿದ್ಧಪಡಿಸಿಕೊಳ್ಳಿ. ಆಧಾರ್ ಸೇವಾ ಸೆಂಟರ್ ಆಧಾರ್ ಸೂಪರ್ವೈಸರ್ ಆರ್ ಆಪರೇಟರ್ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅರ್ಜಿ ಫಾರ್ಮ್ನಲ್ಲಿ ಕೇಳಿರ್ತಾರಲ್ವ, ಎಲ್ಲ ಅಗತ್ಯ ದಾಖಲೆಗಳನ್ನು ಸರಿಯಾಗಿ ಫಿಲ್ ಮಾಡ್ತಾ ಹೋಗಿ. ಒಂದು ಮಿಸ್ಟೇಕ್ ಆದ್ರೂ ಅದು ತಗೊಳ್ಳೋದಿಲ್ಲ. ಅಗತ್ಯವಿರುವ ಪ್ರಮಾಣ ಪತ್ರ ಆಗಿರ್ಬೋದು, ದಾಖಲೆಗಳ ಸ್ಕ್ಯಾನ್ ಪ್ರತಿಗಳನ್ನು ಅಪ್ಲೋಡ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಿ. ನಿಮ್ಮ ವರ್ಗಕ್ಕೆ ಅನುಗುಣವಾಗಿ ಅರ್ಜಿ ಶುಲ್ಕ ಇದ್ದರೆ ಮಾತ್ರ ಪಾವತಿಸಿ, ಇಲ್ಲಾಂದರೆ ಪಾವತಿಸೋದು ಅವಶ್ಯಕತೆ ಇರೋದಿಲ್ಲ. ಕೊನೆಯಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಸೇವಾ ಸೆಂಟರ್ ರಿಕ್ರೂಟ್ಮೆಂಟ್ 2026 ಅರ್ಜಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ಲಾಸ್ಟಾಗಿ ಅರ್ಜಿ ಸಂಖ್ಯೆ ಅಥವಾ ರಿಕ್ವೆಸ್ಟ್ ನಂಬರನ್ನು ಕಡ್ಡಾಯವಾಗಿ ಉಳಿಸಿಕೊಳ್ಳಿ.